ದೇವಿಕನಿಗೆ ಇಬ್ರು ಮಕ್ಕಳು. ಮಗಳು ಪ್ರೀತಿಕಾ, ಹಾಗೆ ಮಗ ಅಗಸ್ತ್ಯ ಅಂತ. ವಯಸ್ಸಿಗೆ ಬಂದಿರೋ ಇಬ್ರು ಮಕ್ಕಳಿಗೂ ಮದುವೆ ಮಾಡಬೇಕು, ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸೋಳು ದೇವಿಕಾ. ಹಾಗಾಗಿ ಮಗ ಮತ್ತೆ ಮಗಳಿಬ್ರಿಗೂ ಮದುವೆ ತಯಾರಿ ಕೂಡ ಮಾಡ್ತಾ ಇದ್ದಾಳೆ. ಎಲ್ಲ ಕಡೆ ಹುಡುಗಿನ ಹುಡುಕ್ತಾ ಇದ್ದಾಳೆ. ಎಲ್ಲ ಹೆಣ್ಮಕ್ಳು ಕನ್ಸು ಕಾಣೋ ಹಾಗೆ ದೇವಿಕಾ ಮತ್ತೆ ಪ್ರೀತಿಕಾ ಕೂಡ ಚಿಕ್ಕ ಪುಟ್ಟ ಕನ್ಸು ಕಾಣ್ತಿರ್ತಾರೆ. ಆ ಕನಸು ಯಾವುದು, ಹೇಗಿರತ್ತೆ, ಮುಂದೆ ಆ ಕನಸೆಲ್ಲ ನನ್ಸಾಗತ್ತಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ಈ ನಮ್ಮ ಕನಸಿನ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯಯ್ಯೋ, ಇದೇನೈತೆ ಸಿಟ್ಟು? ಯಾಕೆ ಅಳ್ತಾ ಇದ್ಯಾ? ಏನೇ ಏನು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದಾ? ಈ ತರ ಹತ್ರೆ ನಮ್ಗಾದ್ರೂ ಹೇಗೆ ಗೊತ್ತಾಗತ್ತೆ? ಬೆಳಗ್ಗೆನೆ ಬಂದು ಕುತ್ಕೊಂಡು ಈ ತರ ಗೊಳು ಅಂತ ಅಳ್ತಿದ್ಯಲ್ಲ, ಅಂತದ್ದೇನೈತೆ? ಹೌದು ಚಿಕ್ಕಮ್ಮ, ನೀನ್ ಹೀಗತ್ರೆ ಹೇಗ್ ಗೊತ್ತಾಗತ್ತೆ ಹೇಳು? ನಮಗೂ ಗಾಬರಿ ಆಗತ್ತೆ. ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳು. ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು ಏನು ಅಂತ. ಸುಮ್ಮನೆ ಅಳ್ತಾ ಇದ್ರೆ ನಾವ್ ಏನು ಅಂತ ಅರ್ಥ ಮಾಡ್ಕೋಬೇಕು ಹೇಳು? ಏನು ಅಂತ ಹೇಳಿ ಅಕ್ಕ, ಏನಂತ ಹೇಳಿ? ನನ್ನ ಕರ್ಮ, ನನ್ನ ಹಣೆ ಬರನೇ ಸರಿ ಇಲ್ಲ ಕಣೆ. ಏನೋ ಮಗ ಪ್ರೀತಿ ಮಾಡಿ ಮದುವೆ ಆಗಿ ಮನೆಗೆ ಬಂದ ಅಂತ ಒಳಗ್ ಸೇರಿಸ್ಕೊಂಡೆ. ಇವಾಗ ಸೊಸೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾಳೆ ಕಣೆ. ಏನು ಏನೇ ಹೇಳ್ತಿದ್ಯಾ ನೀನು? ಅಲ್ಲ ಕಣೆ, ನಿನ್ನ ಮಗ ಅವಳು ತುಂಬಾ ಒಳ್ಳೆಯವಳು ಅಂತ ಹೇಳ್ತಾ ಇದ್ದ, ನೀನ್ ನೋಡಿದ್ರೆ ಈಗ ಹೇಳ್ತಿದ್ಯಾ? ಹಾ ಹೌದು ಕಣೆ, ಅವನು ಹೇಗೋ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿರೋದಲ್ವಾ, ಹಾಗಾಗಿ ಅವನಿಗೆ ಅವಳು ಏನೇ ಮಾಡಿದ್ರು ಒಳ್ಳೆಯವಳು ಹಾಗೆ ಕಾಣ್ತಾಳೆ. ನನ್ನ ಹಣೆ ಬರ ನನ್ನ ಹಣೆ ಬರನೇ ಸರಿ ಇಲ್ಲ ಕಣೆ. ಅದಕ್ಕೆ ನಾನೇ ಎಲ್ರಿಗೂ ಕೆಟ್ಟೋಳಾಗೆ ಕಾಣ್ತೀನಿ. ನಾನ್ ಮಾಡಿದ್ದೆ ಸರಿ ಕಾಣಲ್ಲ, ಅವನಿಗೆ ಕೂಡ ನಾನ್ ಮಾಡಿದ್ದೆ ಸರಿ ಅನ್ಸಲ್ಲ. ತನ್ನ ಹೆಂಡತಿ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ದೊಡ್ಡಮ್ಮ, ಯಾಕೆ ಒಗ್ಟೊಗ್ಟಾಗಿ ಮಾತಾಡ್ತಿದ್ದೀರಾ? ಅದೇನು ಅಂತ ನೇರವಾಗಿ ಹೇಳ್ಬಾರ್ದಾ? ಏನ್ ಹೇಳ್ತಾಳೆ ಗೊತ್ತೇನೆ? ಮಗಳು ಮನೆಗೆ ಬರ್ಬಾರ್ದಂತೆ. ಮಗಳು ಅವಳ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಇಲ್ಲಿ ಹಣ್ಣು ಹಂಪ್ಲು ತಿಂಡಿ ಏನೇನಿರುತ್ತೋ ಎಲ್ಲಾನು ತಿಂದ್ಕೊಂಡು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಮಗಳನ್ನ ಮನೆಗೆ ಬರೋದಕ್ಕೆ ಹೇಳ್ಬೇಡಿ. ಇನ್ಮೇಲಿಂದ ಬಂದ್ರೆ ಆಮೇಲೆ ನೀವು ಅವ್ರ ಜೊತೆ ಹೋಗ್ಬೇಕಾಗತ್ತೆ. ಈ ಮನೇಲಿ ನಿಮ್ಗೂ ಜಾಗ ಇಲ್ಲ ಅಂತಾಳೆ ಕಣೆ. ನೀನೇ ಹೇಳಕ್ಕ, ಮನೆ ಮಗಳು ತವ್ರ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳು? ಅಣ್ಣ ಅತ್ತಿಗೆ ತಾಯಿ ತಂದೆ ಎಲ್ರೂ ಇದ್ದಂತೆ ಮನೆ ಮಗಳು ಬರಬಾರ್ದು ಅಂದ್ರೆ ಪಾಪ ಅವಳಿಗೆ ಎಷ್ಟು ಸಂಕಟ ಆಗಲ್ವೇ? ಇವಳಿಗೂ ಮುಂದೆ ಮಕ್ಕಳು ಮರಿ ಆಗುತ್ತೆ, ಹೆಣ್ಮಕ್ಳು ಇರ್ತಾರೆ. ಇವ್ರ ಮಕ್ಕಳನ್ನು ಬರಬೇಡಿ ಅಂತ ಹೇಳಿದ್ರೆ ಎಷ್ಟು ಸಂಕಟ ಆಗುತ್ತೆ ಹೇಳು? ಅದೆಲ್ಲ ಬಿಡು, ಇವಳು ತವ್ರ ಮನೆಗೆ ಇವಳನ್ನ ಹೋಗ್ಬೇಡ, ಅಲ್ಲೂ ಸೇರ್ಸ್ಕೊಂಡಿಲ್ಲ ಅಂದ್ರೆ ಇವಳಿಗೂ ಸಂಕಟ ಆಗುತ್ತಲ್ವೇನೆ? ಅದೆಲ್ಲ ಅವಳಿಗೆ ಅರ್ಥನೇ ಆಗಲ್ಲ. ಏನೋ ಯಾವಾಗ್ಲೂ ಅವಳೇ ಕೆಲಸ ಮಾಡ್ಬೇಕಲ್ಲ ಪಾಪ. ನಾನು ಮನೇಲೇ ಇರ್ತೀನಿ, ಏನಾದ್ರೂ ಕೆಲಸ ಮಾಡೋಣ, ಅವಳಿಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಮನೆ ನೆಲ ಎಲ್ಲ ಒರ್ಸಿದ್ದೆ ಸರಿ ಆಗಲ್ಲ ಅಂತಾಳೆ ಕಣೆ. ಗುಡ್ಸಿದ್ದೆ ಸರಿ ಆಗಿಲ್ಲ ಅಂತಾಳೆ. ಅದೆಲ್ಲ ಹೋಗ್ಲಿ, ಏನೋ ಕೆಲ್ಸಕ್ಕೆ ಹೋಗಿ ಬರೋದು ಲೇಟ್ ಆಗುತ್ತೆ, ಅಡ್ಗೆ ಮಾಡಿಡೋಣ ಅಂತ ನಾನು ಇರೋದನ್ನೇ ಎಲ್ಲಾನು ಹಾಕಿ ಚೆನ್ನಾಗಿ ರುಚಿಯಾಗಿ ಅಡ್ಗೆ ಮಾಡಿದ್ರೆ ಆ ಅಡ್ಗೆ ಚೆನ್ನಾಗಿಲ್ಲ ಅಂತ ಹೇಳಿ ಅಕ್ಕ ಚೆಲ್ಬಿಟ್ಟು ಹೊಸದಾಗಿ ಅಡ್ಗೆ ಮಾಡ್ತಾಳೆ ಕಣೆ. ಅವಳು ಹಾಗೆಲ್ಲ ಮಾಡಿದಾಗ ನನ್ನ ಮನೇಲಿ ನನಗೆ ಬೆಲೆ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ನಮ್ಮ ಕಡೆ ನೆಂಟ್ರದಿಷ್ಟು ಯಾರು ಬಂದ್ರೆ ಸಾಕು ಕಣೆ, ಸಿಟ್ಟು ಮಾಡ್ತಾಳೆ. ಒಂದ್ ಲೋಟ ನೀರು ಕೊಡಲ್ಲ. ಎಲ್ರಿಗೂ ಗೊತ್ತಾಗಿದೆ ಇವಳು ಹೀಗೆ ಅಂತ. ನಮ್ಮ ಮನೆಗೆ ಯಾರು ಬರೋದೇ ಬಿಟ್ಟಿದ್ದಾರೆ ಕಣೆ. ನನ್ನೋರು ತನ್ನೋರು ಅಂತ ಯಾರು ಇಲ್ಲ. ಅವಳ ಕಡೆಯವ್ರು ಬಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತೇನೆ. ಹೀಗ್ ಮಾಡೋದಕ್ಕೇನೆ ಸೊಸೆ ಮಗ ಅಂತ ಮನೇಲಿ ಮದ್ವೆ ಮಾಡೋದು, ಹಬ್ಬ ಮಾಡೋದು. ಈ ಚಂದಕ್ಕೇನೆ ನಾವಿಷ್ಟೆಲ್ಲ ಕಷ್ಟಪಟ್ಟು ಮನೆ ಮಾಡಿ ಮಗನ ಹಬ್ಬ ನೋಡಿ, ಮಗನ ಮೊಮ್ಮಗು ನೋಡಿ, ಎಲ್ಲರನ್ನೂ ನೋಡಿ ಸಾಯ್ಬೇಕು ಅಂತ ಬಯಸೋದು ಈ ಚಂದಕ್ಕೇನೆ. ನೀನ್ ಹೇಳ್ತೀಯ ಅಕ್ಕ, ಎಲ್ಲರ ಮನೇಲೂ ಇದ್ದಿದೆ, ಹೋಗ್ಲಿ ಬಿಡು ಅಂತ ನಿನ್ ಮನ್ಸಲ್ಲಿ ಅನ್ಕೊಳ್ತಿರ್ಬೋದು ನೀನು. ಆದ್ರೆ ಏನ್ ಗೊತ್ತೇನೆ, ಒಂದ್ 10 ರೂಪಾಯಿ ಬೇಕು ಅಂದ್ರು ಅವಳ ಹತ್ರ ಹೋಗಿ ಬೇಡ್ಬೇಕು ಕಣೆ. ಒಂದ್ 10 ರೂಪಾಯಿನೂ ಎತ್ಕೊಳ್ಳೋ ಆಗಿಲ್ಲ. ಮಗ ಅಂತೂ ಅವಳದೇ ಸರಿ ಅಂತಾನೆ. ಏನಾದ್ರೂ ಒಂದ್ ತಗೋಬೇಕು ಅಂದ್ರೂ ದುಡ್ಡಿರಲ್ಲ ಕಣೆ. ಅವಳಂತೂ ಒಂದ್ ನಯಾ ಪೈಸೆನೂ ಕೊಡಲ್ಲ. ಯಾವಾಗ ನೋಡಿದ್ರು ಅವಳೆ ಏನಾದ್ರೂ ತರೋದಿದ್ರೆ ಬರೋದಿದ್ರೆ ಎಲ್ಲಾನು ಮಾಡ್ತಾಳೆ. ನಮ್ಗೆ ಅಂತ ಏನಾದ್ರೂ ಬೇಕು ಅಂದ್ರೂ ತಗೊಳ್ಳೋ ಹಾಗಿಲ್ಲ. ನೀವೇನು ವಯಸ್ಸಿಗೆ ಬಂದಿರೋ ಹುಡುಗಿರ ನಿಮ್ಗೇನ್ ಬೇಕು? ಮನೇಲಿ ಬಿದ್ದಿರ್ತೀರಾ, ಮಾಡಾಕಿದ್ದನ್ ತಿಂದ್ಕೊಂಡು ಮೂಲೆ ಬದಿ ಬೀಳಿ ಅಂತ
ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ ಕಣೆ. ನನಗಂತೂ ನನ್ನ ಮನೇಲೆ ಹೊರಗಿನವ್ರಾಗ್ಬಿಟ್ಟಿದೀವಿ ಕಣೆ. ನಾನು ನನ್ನ ಗಂಡ ಯಾಕಾದ್ರೂ ಬದುಕಿದೀವೋ ಅನ್ಸುತ್ತೆ. ನಮ್ಮ ಈ ನಾಯಿ ಪಾಡು ಯಾರಿಗೂ ಬರಬಾರ್ದು ಕಣೆ. ಈಗಿನ ಮಕ್ಕಳು ಯಾಕೆ ಹಂಗೆ ನಡ್ಕೋತಾರೋ ಏನೋ. ಮದುವೆ ಆಗಿ ಬಂದ್ಮೇಲೆ ತನ್ನ ತಾಯಿ ತಂದೆ ಜೊತೆ ಇದ್ದ ಹಾಗೆ ಇರೋದಕ್ಕೆ ಅದು ಏನು ಕಷ್ಟನೋ ಏನೋ ಕಣೆ. ಬಂದ ಕೂಡ್ಲೇನೆ ನಮ್ಮನ್ನ ದೂರ ತಳ್ಳೋದಕ್ಕೆ ನೋಡ್ತಿರ್ತಾರೆ. ಈಗಂತೂ ನನ್ನ ಮಗ ನನ್ನ ಹತ್ರ ನೆಟ್ಟು ಮಾತು ಆಡಲ್ಲ ಬಿಡು. ನಾವು ಆ ಮನೇಲಿದ್ದು ಸತ್ತಾಗಿದ್ದೀವಿ. ಯಾಕೋ ತುಂಬಾ ಬೇಜಾರಾಯ್ತು. ಅದಕ್ಕೆ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ಸೀತು, ನೀ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೇನೆ. ಅವಳಂತೂ ಹಂಗೆ ಅಂತ ಗೊತ್ತು. ಹಾಗಿರುವಾಗ ನೀನೇ ಸ್ವಲ್ಪ ಹೊಂದ್ಕೊಂಡು ಹೋಗು. ಅವಳು ಏನು ಮಾಡ್ತಾಳೋ ಅದನ್ನ ತಿಂದು ಸುಮ್ಮನೆ ಇದ್ಬಿಡು. ಏನು ಮಾಡೋದಕ್ಕಾಗಲ್ಲ ಕಣೆ. ಈಗ ಮದುವೆ ಆಗೋಗಿದೆ, ಇವಾಗ ಬೇಡ ಅಂತ ಬಿಟ್ಟು ಹೋಗೋದಕ್ಕಾಗತ್ತಾ ಹೇಳೋ? ಹೇಗೂ ಕಷ್ಟಪಟ್ಟು ಮಾಡಿರೋದೆಲ್ಲ ಮಗನಿಗೆ ಅಲ್ವಾ? ಮಗ ಸೊಸೆ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದಂಗೆ. ಏನು ಮಾಡೋದಕ್ಕಾಗತ್ತೆ ಹೇಳೋ? ಅವಳು ನಡ್ಕೊಂಡು ಬಂದಿರೋ ರೀತಿನೇ ಹಂಗೆ. ಅವಳು ಹಂಗಿರೋದಕ್ಕೆ ನಾವು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೊರಗಿದ್ರೆ ಏನು ಪ್ರಯೋಜನ ಇಲ್ಲ ಕಣೆ. ನೀನು ಹೇಳೋದು ಸರಿ ಅನ್ನು. ಇನ್ನೇನು ತಾನೇ ಮಾಡೋದಕ್ಕಾಗತ್ತೆ. ಸರಿ ಅಕ್ಕ, ನಾನಿನ್ನು ಹೊರಡ್ತೀನಿ. ಅಮ್ಮ, ಚಿಕ್ಕಮ್ಮ ಪಾಪ ಅಲ್ವೇನಮ್ಮ? ತನ್ನ ಮಗ ಅಂತ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರು. ಆದರೆ ಅದಕ್ಕೆ ಹೀಗೆಲ್ಲ ನಡ್ಕೊಳ್ಳೋದು ಎಷ್ಟು ಸರಿ ಅಮ್ಮ? ಅಲ್ಲ, ಮನೆ ಹೆಣ್ಮಗಳು ಮನೆಗೆ ಬರೋದು ಬೇಡ ಅಂತಾರಲ್ಲ, ಇವ್ರಿಗಷ್ಟು ಗೊತ್ತಾಗಲ್ವಾ? ಮುಂದೆ ಒಂದಿನ ಇವರು ಅಮ್ಮ ಚಿಕ್ಕಮ್ಮನ ಥರನೇ ಆಗ್ತಾರೆ ತಾನೇ. ಅವಾಗ ಇವಳ ಸೊಸೆನೂ ಇದೇ ಥರ ನಡ್ಕೊಂಡ್ರೆ ಇವ್ರಿಗೆ ಎಷ್ಟು ನೋವಾಗುತ್ತೆ ಹೇಳು? ಹೌದು ಮಗಳೇ, ಹೀಗೆಲ್ಲ ನಡ್ಕೊಬಾರ್ದು. ಅವಳಿಗೂ ಬುದ್ಧಿ ಇಲ್ಲ. ಮುಂದೆ ಒಂದಿನ ಇವಳ ಸ್ಥಿತಿಗೆ ಬರ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ. ತನ್ನ ಮಗ ಸೊಸೆನೂ ಅದೇ ಥರ ನಡ್ಕೋತಾರೆ ನೋಡು. ಅವಾಗ ನನ್ನ ಅತ್ತೆಗೆ ಎಷ್ಟು ನೋವಾಗಿತ್ತು ನನ್ನಿಂದ ಅನ್ನೋದು ಅರ್ಥ ಆಗುತ್ತೆ. ನೋಡು ಮಗಳೇ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಅತ್ತೆ ಹತ್ರ ಹೀಗೆಲ್ಲ ನಡ್ಕೋಬೇಡ. ಎಷ್ಟೇ ಕಷ್ಟ ಆದರೂ ಅವ್ರು ಎಷ್ಟೇ ಬೈದ್ರು ಏನೇ ಹೇಳಿದ್ರು ತಿರುಗಿಸಿ ಒಂದು ಮಾತು ಹೇಳಬೇಡ. ಯಾವತ್ತೂ ನಮ್ಮನೆ ಸೊಸೆ ಕೆಟ್ಟೋಳು ಅಂತ ಮಾತ್ರ ಅವ್ರ ಬಾಯಲ್ಲಿ ಬರಬಾರ್ದು. ಅಮ್ಮ, ನೀನು ಹೇಳಿದ ನಿಜ. ನಾನಂತೂ ನೀನು ಹೇಳ್ದಾಗೆ ಇರ್ತೀನಿ ಅಮ್ಮ. ಯಾವತ್ತೂ ಅವ್ರ ಜೊತೆ ಜಗಳ ಆಡಲ್ಲ, ಅವ್ರ ಮಾತಿಗೆ ವಿರೋಧನೂ ಹೇಳಲ್ಲ. ನಿನ್ನ ಜೊತೆ ನೀನೇನಾದರೂ ಬೈದ್ರೆ ಏನಾದರೂ ಹೇಳಿದ್ರೆ ನಾನು ತಲೆನೇ ಕೆಡ್ಸ್ಕೊಳ್ದೆ ನಿನ್ನ ಜೊತೆ ಮಾತಾಡ್ತಿದ್ದೆ ತಾನೆ. ಹಾಗೆ ಅತ್ತೆ ಏನೇ ಹೇಳಿದ್ರು ನಾನು ತಿರುಗಿಸಿ ಮಾತೇ ಆಡಲ್ಲ. ಅವ್ರ ಜೊತೆ ನಿನ್ನ ಜೊತೆ ಹೇಗಿದ್ನೋ ಅಷ್ಟೇ ಕ್ಲೋಸ್ ಆಗಿರ್ತೀನಿ. ಅಮ್ಮ, ಏನಾದರೂ ಫಂಕ್ಷನಿಗೆ ಹೊರಟ್ರೆ ನಿನ್ನ ಹೇಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನೋ ಹಾಗೆ ಅತ್ತೆನೂ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಜೋಪಾನವಾಗಿ ವಾಪಸ್ ಕರ್ಕೊಂಡು ಬರ್ತೀನಮ್ಮ. ಯಾವತ್ತೂ ಅವ್ರ ಜೊತೆ ಜಗಳ ಆಡೋದೇ ಇಲ್ಲ. ನಿನ್ನ ಜೊತೆ ಹೇಗಿದ್ನೋ ಹಾಗೇನೆ ಅವ್ರ ಜೊತೆನೂ ಇರ್ತೀನಿ. ಅಮ್ಮ, ನಾನು ಮದುವೆ ಆಗಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಹತ್ರ ಒಂದು ಕೆಲಸನೂ ಮಾಡಿಸಲ್ಲ. ನಾನೇ ಅವ್ರಿಗೆ ಕೂತಲ್ಲೇ ಎಲ್ಲಾನು ತಂದ್ಕೊಡ್ತೀನಿ. ಊಟ ತಿಂಡಿ ಪ್ರತಿಯೊಂದು ಅಷ್ಟೇ. ಅವರು ನನ್ನ ಜೊತೆ ಮಾತಾಡ್ಕೊಂಡು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಹೌದು ಮಗಳೇ, ಹಾಗೆ ಇರಬೇಕು. ಅವ್ರಿಗೂ ಪಾಪ ನಮ್ಮ ಮನೆಗೆ ಬರೋ ಸೊಸೆ ಮಗಳಾಗಿರ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ನೀವು ಮಗಳಾಗಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ಆಸೆ ಇರುತ್ತೆ. ತಾವು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ಮಾವನ ಜೊತೆ ತುಂಬ ಖುಷಿಯಾಗಿರ್ಬೇಕು. ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ಬಾರ್ದು. ಒಟ್ನಲ್ಲಿ ನಮ್ಮ ತಂದೆ ತಾಯಿ ಜೊತೆ ನಾವು ಹೇಗಿದ್ವೋ ಅದೇ ಥರ ಹಾಗೇನೆ ಅತ್ತೆ ಮಾವನ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಯ್ಯೋ ಅಯ್ಯೋ ಪ್ರೀತಿಕಾ, ಅಲ್ಲಿ ನೋಡಲ್ಲಿ ಯಾರೋ ಸಾಯಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ ಕಣೆ. ಅವಳು ನೋಡೋದಕ್ಕೆ ನಿನ್ ಫ್ರೆಂಡ್ ಜ್ಯೋತಿ ಇದ್ದಾಳಲ್ಲೇ, ಅದೇ ಒಂದ್ 2 ತಿಂಗಳ ಹಿಂದೆ ಮದ್ವೆಗೆ ಹೋಗಿದ್ವಲ್ಲ ಅವಳಿದ್ದಾಗೆ ಇದ್ದಾಳೆ ನೋಡಲ್ಲಿ. ಲೇ ಜ್ಯೋತಿ, ಏನೇ ಆಗಿದೆ ನಿನ್ಗೆ? ಮದ್ವೆ ಆಗಿ 2 ತಿಂಗಳಾಗಿಲ್ಲ, ಅಷ್ಟರಲ್ಲಿ ಸಾಯೋದಕ್ಕೆ ಬಂದಿದ್ಯಲ್ಲ. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಏನಾಯ್ತೆ? ಯಾಕೆ ಅಳ್ತಾ ಇದ್ಯಾ? ಅಷ್ಟಕ್ಕೂ ಈ ನಿರ್ಧಾರ ಯಾಕೆ ಮಾಡ್ದೆ? ಏನು ಅಂತ ಹೇಳೆ? ಏನು ಮನೆಯವರೆಲ್ಲರಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ತುಂಬಾ ಒಳ್ಳೆ ಸಂಬಂಧ ಅಲ್ಲ ಅಂತ ನಾನು ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಸ್ಕೊಂಡು ಅವ್ರ ಮನೆಗೆ ಹೋದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅತ್ತೆ ತುಂಬಾ ಕೆಟ್ಟವರು ಅಂತ. ನನಗೆ ಅವ್ರ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ಕಣೆ. ನೋಡು, ಅವ್ರ ಟಾರ್ಚರ್ ಅಲ್ಲಿ ಬದುಕೋದ್ಕಿಂತ ಸಾಯೋದೇ ಒಳ್ಳೇದು ಅನ್ನಿಸ್ತದೆ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.